ಹಾಯ್ ಹಲೋ ನಮಸ್ಕಾರ. ಬ್ಲಾಕ್ ಬಸ್ಟರ್ ಟಾಕ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಅನ್ನ ಆನ್ ಇಟ್ಕೊಳ್ಳಿ. ನೆಕ್ಸ್ಟ್ ನಮ್ದು ಯಾವುದೇ ಒಂದು ನೆಕ್ಸ್ಟ್ ವಿಡಿಯೋ ಬಂದರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಇದು ನಮ್ಮ ಮೊದಲನೇ ಚಾನಲ್. ಥ್ಯಾಂಕ್ ಯು. ಈಗ ವಿಷಯಕ್ಕೆ ಬರೋಣ. ತುಂಬಾ ದಿನಗಳ ನಂತರ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ. ಯಾವುದೇ ಆಡಂಬರವಿಲ್ಲದೆ, ದೊಡ್ಡ ನಟರಿಲ್ಲದೆ, ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತಿರುವ ಸಿನಿಮಾ ಅಂದ್ರೆ ಸೂಪ್ರಮ್ ಸೋ. ಈ ಸಿನಿಮಾ ಕನ್ನಡದಲ್ಲಿ ಯಾವ ತರ ರೆಕಾರ್ಡ್ ಮಾಡ್ತಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಎಲ್ಲಾ ಥಿಯೇಟರ್ಗಳು ಫುಲ್ ಆಗೋಗಿದೆ, ಯಾವ ಥಿಯೇಟರ್ ಖಾಲಿಲ್ಲ. ಸೂಪ್ರಮ್ ಸೋ ಇರೋ ಯಾವ ಮೂವಿ ಥಿಯೇಟರ್ ಖಾಲಿಲ್ಲ, ಟಿಕೆಟೇ ಸಿಕ್ಕಿಲ್ಲ. ಬ್ಲ್ಯಾಕ್ ಅಲ್ಲಿ ಇನ್ನೂ ಓಡ್ತಾ ಇದೆ. ಆಕ್ಚುಲಿ ದೊಡ್ಡ ದೊಡ್ಡ ಹೀರೋಗಳ ಮೂವಿಗಳು ಈ ತರ ಬ್ಲ್ಯಾಕ್ ಅಲ್ಲಿ ಹೋಗೋದನ್ನ ನಾವು ನೋಡಿದ್ವಿ. ತುಂಬಾ ದಿನಗಳ ನಂತರ ಒಂದು ಕನ್ನಡ ಯಾವುದೇ ದೊಡ್ಡ ನಟನಿಲ್ಲದ ಕನ್ನಡ ಸಿನಿಮಾ ಈ ರೇಂಜಿಗೆ ಕಲೆಕ್ಷನ್ ಆಗ್ತಿರೋದು ಇದೇ ಮೊದಲು ನಾನು ನೋಡಿದ ಪ್ರಕಾರ. ಒಂದು ಮಾಹಿತಿ ಪ್ರಕಾರ ಈ ಸಿನಿಮಾ 50 ಕೋಟಿವರೆಗೂ ಸಂಪಾದಿಸಿದೆ ಅಂತ ಹೇಳ್ತಾರೆ. ಒಂದು ಕನ್ನಡ ಮೂವಿ 50 ಕೋಟಿವರೆಗೂ ಹೋಗಿದೆ ಅಂದ್ರೆ ಗ್ರೇಟ್ ಗುರು. ಯಾವುದೇ ಇನ್ನಿತರ ಭಾಷೆಗಳಿಗೆ ಇನ್ನೂ ಡಬ್ಬ ಆಗಿಲ್ಲ, ಆಗ್ತಾ ಇದೆ, ಡಬ್ಬ ಆಗಿದೆ. ಮಲಯಾಳಂನಲ್ಲಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಇನ್ನು ಬೇರೆ ತೆಲುಗು, ಹಿಂದಿ, ವಿದೇಶಗಳಲ್ಲೂ ಈ ಸಿನಿಮಾನ ರಿಲೀಸ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ತೆಲುಗಿನ ಮೈತ್ರಿ ಮೂವಿ ಮೇಕರ್ಸ್ ದೊಡ್ಡ ಸಂಸ್ಥೆ ಈ ಸಿನಿಮಾನ 8ನೇ ತಾರೀಕು ಆಗಸ್ಟ್ 8ಕ್ಕೆ ಮತ್ತೆ ರಿಲೀಸ್ ಮಾಡ್ತಾ ಇದಾರೆ. ಆ ಭಾಷೆಯಲ್ಲಿ ಡಬ್ ಮಾಡ್ಬಿಟ್ಟು, ತೆಲುಗಿನಲ್ಲಿ ಡಬ್ ಮಾಡ್ಬಿಟ್ಟು ಈ ಸಿನಿಮಾನ 8ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಅಂಡ್ ವಿದೇಶಗಳಲ್ಲೂ ಈ ಮೂವಿಗೆ ತುಂಬಾ ಒಳ್ಳೆ ಬೇಡಿಕೆ ಇರೋದ್ರಿಂದ ಅಲ್ಲೂ ಕೂಡ ರಿಲೀಸ್ ಮಾಡೋಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಒಂದು ಬಲ್ಲ ಮೂಲಗಳ ಪ್ರಕಾರ ಈ ಸಿನಿಮಾ ಹಿಂದಿಲೂ ರಿಲೀಸ್ ಆಗ್ತಾ ಇದೆ. ಹಿಂದಿಲೂ ಕೂಡ ಒಂದು ಒಳ್ಳೆ ಸಂಸ್ಥೆ ಇದನ್ನ ತಗೊಂಡಿದೆ. ಅವರು ಕೂಡ ಇನ್ನೂ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಇಷ್ಟರಲ್ಲೇ ಆ ಸಿನಿಮಾ ಅದು ಕೂಡ ಅನೌನ್ಸ್ ಆಗುತ್ತೆ. ಒಟ್ಟಿನಲ್ಲಿ ಸೂಪ್ರಮ್ ಸೋ ಕನ್ನಡದ ಮಟ್ಟಿಗೆ ಒಂದು ಉತ್ತಮ ಚಿತ್ರ. ಈ ಚಿತ್ರದಿಂದ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲಿದ್ದೇನೆ. ಏನು ಈ 6 ತಿಂಗಳು ಯಾವುದೇ ಮೂವಿ ಕೂಡ ಕನ್ನಡ ಇಂಡಸ್ಟ್ರಿ ಪಾಲಿಗೆ ಅದ್ಭುತವಾಗಿ ಏನಿರ್ಲಿಲ್ಲ. ಈ ನಡುವೆ ಬಂದ ಎಕ್ಕ ಒಂದ್ ಸ್ವಲ್ಪ ಚೆನ್ನಾಗಿತ್ತು. ಅನಂತರ ಜೂನಿಯರ್ 2 ಭಾಷೆಗಳು ಬಂದು ಅದು ಕೂಡ ಚೆನ್ನಾಗಿತ್ತು. ಈ ವಾರ ಅಂದ್ರೆ ಸೂಪ್ರಮ್ ಸೂ ರಿಲೀಸ್ ಆದ ವಾರನೇ, ಸುಲೋಚನಾ ಫ್ರಮ್ ಸೋಮೇಶ್ವರ್ ರಿಲೀಸ್ ಆದ ವಾರನೇ ತೆಲುಗು ಅನಿಮೇಷನ್ ಮೂವಿ, ಕನ್ನಡ ತೆಲುಗು ಎರಡರಲ್ಲೂ ನಮ್ಮ ಉಬ್ಬಾಳೆ ಫಿಲ್ಮ್ಸ್ ಅವರ ಮಹಾವತಾರ ನರಸಿಂಹ ರಿಲೀಸ್ ಆಯ್ತು. ಆ ದಿನ ಚೆನ್ನಾಗಿತ್ತು ಅನ್ಸುತ್ತೆ. ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಒಳ್ಳೆ ಹೆಸರು ಪಡ್ಕೊಂಡಿದೆ. ಅಂಡ್ ಆಲ್ ದ ಬೆಸ್ಟ್ ಸೂಪ್ರಮ್ ಸೋ. ತೆಲುಗಿನಲ್ಲೂ ಕೂಡ ದೊಡ್ಡ ಹಿಟ್ ಆಗ್ಲಿ ಅಂತ ಅನಿಸ್ತಾ ನಮ್ಮ ಮಾತನ್ನ ಮುಗಿಸ್ತೀವಿ. ನೆಕ್ಸ್ಟ್ ಮತ್ತೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಅನ್ನ ಆನ್